ಗೀತಾ ಮಹಾತ್ಮೆ ಕೃಷ್ಣನು 6ನೇ ಅಧ್ಯಾಯದ 46ನೇ ಶ್ಲೋಕದಲ್ಲಿ ಈ ರೀತಿಯಾಗಿ ಹೇಳಿದ್ದಾನೆ. ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾದ್ಯೋಗಿ ಭವಾರ್ಜುನ. ಯೋಗಿಯು ತಪಸ್ವಿಗಳಿಗಿಂತ ಶ್ರೇಷ್ಠನಾಗಿದ್ದಾನೆ, ಶಾಸ್ತ್ರಜ್ಞಾನಿಗಳಿಗಿಂತಲೂ ಶ್ರೇಷ್ಠನೆಂದು ತಿಳಿಯಲಾಗಿದೆ, ಮತ್ತು ಸಕಾಮ ಕರ್ಮಗಳನ್ನು ಮಾಡುವವರಿಗಿಂತಲೂ ಯೋಗಿಯು ಶ್ರೇಷ್ಠನಾಗಿದ್ದಾನೆ. ಆದ್ದರಿಂದ ಅರ್ಜುನನೇ, ನೀನು ಯೋಗಿಯಾಗು. ದಾಸರು ಹಾಡಿದಂತೆ, ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಎಂಬಂತೆ 84 ಲಕ್ಷ ಜೀವಿಗಳಲ್ಲಿಯೂ ಅತಿ ಶ್ರೇಷ್ಠವಾದ ಈ ಮಾನವ ಜನ್ಮವನ್ನು ದುರುಪಯೋಗಪಡಿಸಿಕೊಳ್ಳಬಾರದು. ಏಕೆಂದರೆ ಈ ಜನ್ಮದಲ್ಲಿ ಮಾತ್ರ ನಾವು ಭಗವಂತನ ಪರಮಗತಿಯನ್ನು ಪಡೆದುಕೊಳ್ಳಬಹುದು, ಅಂದರೆ ಮುಕ್ತರಾಗಬಹುದು. ಅದಕ್ಕೆ ಶ್ರೀಕೃಷ್ಣನು ಅರ್ಜುನನನ್ನು ನಿಮಿತ್ತವಾಗಿಸಿ ನಮ್ಮೆಲ್ಲರಿಗೂ ಹೇಳಿದ್ದಾನೆ, ಅರ್ಜುನ, ನೀನು ಯೋಗಿಯಾಗು. ಯೋಗಿ ಅಂದರೆ ಇಲ್ಲಿ ಸನ್ಯಾಸಿ ಮಾತ್ರವಲ್ಲ, ಈ ಸಂಸಾರದಲ್ಲಿ ಇದ್ದುಕೊಂಡೇ ನಾವು ಭಗವಂತನ ಪ್ರಾಪ್ತಿಯನ್ನು ಪಡೆದುಕೊಳ್ಳಬಹುದು. ಈ ಸಂಸಾರವೆಂಬ ಸಾಗರದಲ್ಲಿ ದಾಸರು ಹೇಳುವಂತೆ, ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಅಂದ ಹಾಗೆ ನಾವು ಈ ಸಂಸಾರ ಎಂಬ ನಾಟಕದಲ್ಲಿ ಪಾತ್ರಧಾರಿಗಳು ಮಾತ್ರ. ಇತರ ಎಲ್ಲ ಪಾತ್ರವಾದ ತಂದೆ, ತಾಯಿ, ಅಜ್ಜ, ಅಜ್ಜಿ, ಮಕ್ಕಳು, ಮೊಮ್ಮಕ್ಕಳು, ಅತ್ತೆ, ಸೊಸೆ, ಮಗಳು, ಅಳಿಯ ಹೀಗೆಲ್ಲ ಇದ್ದರೇನೇ ಒಂದು ಸಂಸಾರ. ನಾವು ಆಯಾಯ ಪಾತ್ರವನ್ನು ಸರಿಯಾಗಿ ನಿರ್ವಹಿಸಬೇಕು. ನಮ್ಮ ಕರ್ತವ್ಯದಲ್ಲಿ ಲೋಪ ಆಗಬಾರದು, ಏಕೆಂದರೆ ನಾವು ಭಗವಂತನ ಸೇವಕರು. ಸಂಸಾರದಲ್ಲಿ ಇದ್ದುಕೊಂಡು ಯಾವುದೇ ಕೆಲಸವನ್ನು ಮಾಡಿದರೂ ಅದು ಭಗವಂತನ ಸೇವೆ ಎಂದು ತಿಳಿದು ಭಗವಂತನಿಗೆ ಅರ್ಪಿಸುತ್ತಾ ಭಗವಂತನ ಸಚ್ಚಿದಾನಂದ ಸ್ವರೂಪದಲ್ಲಿ ಒಂದಾಗಬೇಕು. ಹೇಗೆ ಸಮುದ್ರದ ಆಳಕ್ಕೆ ಹೋದಾಗ ಅಲ್ಲಿ ಮುತ್ತು ರತ್ನಗಳು ಸಿಗುತ್ತವೆಯೋ ಹಾಗೆ ನಾವು ಭಗವಂತನ ಚಿಂತನೆಯನ್ನು ಮಾಡುತ್ತಾ ಇನ್ನು ಆಳಕ್ಕೆ ಹೋಗಿ ಈ ಮನಸ್ಸನ್ನು ಭಗವಂತನಲ್ಲಿಯೇ ನೆಟ್ಟು ನಮ್ಮ ಜೀವನದಲ್ಲಿ ಬರುವ ಕಷ್ಟ ನಷ್ಟಗಳನ್ನು ಭಗವಂತನ ಪದತಲಕ್ಕೆ ಅರ್ಪಿಸಿ ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡಾಗ ಭಗವಂತನ ಪರಮಗತಿಯನ್ನು ಪಡೆಯಬಹುದು. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ.